ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ವಿಡಿಯೋದಲ್ಲಿ ಸುಸ್ವಾಗತ. ಈ ವಿಡಿಯೋ ನೋಡಿದ ನಂತರ ನಿಮಗೆ ಯಾವುದೇ ಯೂಟ್ಯೂಬಲ್ಲಿ ವಿಡಿಯೋ ನೋಡಲು ಅವಶ್ಯಕತೆಯೇ ಇಲ್ಲ ಅಂತೇಳಿ ನಾನು ತಿಳ್ಕೊತೀನಿ. ಏಕಪ್ಪ ಅಂತಂದರೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ತಿಳಿದಿರುತ್ತದೆ. ಈ ವಿಡಿಯೋದಲ್ಲಿ HK ನಾನ್ HK ಟೋಟಲ್ ಪೋಸ್ಟ್ ಎಷ್ಟು, ಟೋಟಲ್ ಪಾಸ್ ಆಗಿದ್ದು ಫಿಸಿಕಲ್ಗೆ ಎಷ್ಟು ಮತ್ತು ಎಷ್ಟು ಕಟ್ ಆಫ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋಲ್ಲಿದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಕೊನೆ ತನಕ ನೋಡಿ ಸಾಕು. ಹೌದಾ, ಮೊದಲನೇದಾಗಿ ನಿಮಗೆಲ್ಲ ತಿಳಿಯಪಡಿಸೋದೇನಪ್ಪ ಅಂತಂದರೆ, ನಿಮಗೆ ತಿಳಿದಿರಲಿ 1:5 ಏನು ಮಾಡ್ಯಾನ ಫಿಸಿಕಲ್ಗೆ ಕಳಿಸ್ಯಾನ. ಹೌದಾ, 1:5 ಫಿಸಿಕಲಿ ಕರೆದಿದ್ದ, ಟೋಟಲ್ ಆಗಿ 1:5 ಎಲ್ಲರಿಗೆ ಪಾಸ್ ಮಾಡ್ಯಾನ. ಹೌದಾ, ಟೋಟಲ್ ಪಾಸ್ ಆಗಿದ್ದು ಕ್ಯಾಂಡಿಡೇಟ್ಸು 4530. ಎಷ್ಟು? 4530. ಇದು ಯಾವುದು? ನಾನ್ HKದು ಟೋಟಲ್ ಪಾಸ್ ಮಾಡಿದ್ದು 4530 ನಾನ್ HKದು. ಹೌದಾ, ನಾನ್ HKಯಲ್ಲಿ ನಮಗೆ ಪೋಸ್ಟ್ ಬಂದುಬಿಟ್ಟು 906. ಎಷ್ಟು ಟೋಟಲು? 906 ಟೋಟಲ್ ಪೋಸ್ಟು ನಾನ್ HKದು 906. ಟೋಟಲ್ ಪಾಸ್ ಮಾಡಿದ್ದು 4530 ಪಾಸ್ ಮಾಡಿದ್ದ. ಹೌದಾ, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ HK ಬಂದುಬಿಟ್ಟು ಟೋಟಲ್ ಪೋಸ್ಟ್ಗಳು 29. HK ಪೋಸ್ಟ್ಗಳು ಟೋಟಲ್ ಬಂದುಬಿಟ್ಟು 29. ಇದರಲ್ಲಿ ಪಾಸ್ ಮಾಡುವ ಅಭ್ಯರ್ಥಿಗಳ ಎಷ್ಟು ಅಂತಂದರೆ 145. ಅದು ನೆಕ್ಸ್ಟಲ್ಲಿ ತೋರಿಸ್ತೀನಿ, 145. ಹೌದಾ, ಇದಿಷ್ಟು ನಿಮಗೆ ತಿಳಿದಿರಲಿ. 1:5 ಕಟ್ ಆಫು. ಟೋಟಲ್ ಪಾಸ್ ಆಗಿದ್ದು 4530. ಅದು ನಾನ್ HKದಲ್ಲಿ ಟೋಟಲ್ ಪಾಸ್ ಆಗಿದ್ದು 140. ಹೌದಾ, ಟೋಟಲ್ ಪೋಸ್ಟ್ ಬಂದುಬಿಟ್ಟು ಎಷ್ಟು? 29 ಪೋಸ್ಟ್ಗಳು. ಇಷ್ಟಿದ್ದ ಮೇಲೆ ಕಟ್ ಆಫ್ ಎಷ್ಟಾಗುತ್ತೆ ಫೈನಲ್ ಲಿಸ್ಟ್ಗೆ ಅಂತೇಳಿ ಈಗ ನಾನು ತೋರಿಸ್ತೀನಿ ಬನ್ನಿ. ಈಗ ನೋಡಿ, ಇದು ಬಂದುಬಿಟ್ಟು ನಾನ್ HKದು. ಇದು ಬಂದುಬಿಟ್ಟು ನಾನ್ HKದು. ನಾನು ಅವಾಗಲೇ ಅಂದಿದ್ದೆ ಟೋಟಲು ಪಾಸ್ ಆಗಿದ್ದು ಫಿಸಿಕಲಿಗೆ ಎಷ್ಟು? 4530 ಟೋಟಲ್ ಪಾಸ್ ಆಗಿದ್ದು 4530. ಟೋಟಲ್ 1:5 ತೆಗ್ದಾನ. ಹೌದಾ, 1:5 ತೆಗ್ದಾನ. ಇದು ಸಂಕ್ಷಿಪ್ತವಾಗಿ ಕ್ಲಿಯರ್ ಆಯಿತು. ಮೊದಲನೇದಾಗಿ ನಾನ್ HKದಲ್ಲಿ SC ST ಟೋಟಲ್ ಹುಡುಗರಿಗೆ ಬಂದುಬಿಟ್ಟು 96 ಒಳಗಡೆ, 90 ಮೇಲಂತಿಲ್ಲ, 94 95 ಇದ್ರೆ ಭೀ ಆಗುತ್ತೆ, 93 ಇದ್ರೆ ಭೀ ಆಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ. ನಾನು ಬಂದುಬಿಟ್ಟು ಎಕ್ಸ್ಪೆಕ್ಟಿವ್ ಕಟ್ ಆಫ್ ಮಾಡಿಬಿಟ್ಟು 96 ಮಾಡಿ, 95 ಇದ್ರೂ ಸಹ ನಿಮ್ಮದು ಆಗುತ್ತೆ. SC ST ಅವರಿಗೆ 96 ಒಳಗಡೆ ಇದ್ದರೂ ಸಹ ನಿಮ್ಮದು ಆರಾಮ್ಸೆ ಫೈನಲಿಸ್ಟ್ ಆಗುತ್ತೆ. ಜನರಲ್ಗೆ ಸಹ 96 ಕಂಪ್ಲೀಟಾಗಿ 96 ಸಹ ಇದ್ದರೆ ಭೀ ಆಗುತ್ತೆ. ಮತ್ತು ಆಲ್ ಅಂದರೆ 2B 3B ಅವರೆಲ್ಲರಿಗೂ ಸಹ 96 ಇದ್ದರೆ ಭೀ ಆಗುತ್ತೆ. ಯಾರ್ದೆಲ್ಲ 96 ಒಳಗಡೆ ಇದ್ದೆ ಕಟ್ಟಿಟ್ಟ ಬುತ್ತಿ, ಫೈನಲಿಸ್ಟ್ ಆಗೋಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಹೌದಾ, ಟೋಟಲ್ ಪಾಸ್ ಆಗಿದ್ದೆಷ್ಟು? 4530. ಟೋಟಲ್ ಜಾಬ್ ಬಂದುಬಿಟ್ಟು ಎಷ್ಟದ ನಮ್ಮದು ನಾನ್ HKದಲ್ಲಿ? 906 ಪೋಸ್ಟ್ಗಳು ಅವ. ಹೌದಾ, 906. ನಿಮಗೆಲ್ಲ ತಿಳಿದಿರ್ಬೋದು, ತಾವುಗಳು ನೋಡಿರ್ಬೋದು ನಾನ್ HKದಲ್ಲಿ ಫಿಸಿಕಲ್ಗೆ ಎಷ್ಟು ಕರೆದಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. 93ಗೆ ಫೈನಲಿಸ್ಟ್ ಮಾಡ್ಯಾನ. ಎಷ್ಟು? 93ಗೆ ಫೈನಲಿಸ್ಟ್ ಮಾಡಿ. ಎಲ್ಲರದ್ದು ಹೋಗಿ ನೋಡಿ, 95 ತನಕ ಯಾರ್ದು ಹೋಗಿಲ್ಲ. 93ಗೆ ಏನು ಮಾಡ್ಯಾನ? ಫೈನಲಿಸ್ಟ್ ಮಾಡ್ಯಾನ. ಯಾವುದು? ಫಿಸಿಕಲ್ ಫೈನಲಿಸ್ಟ್. ಹಾಗಿದ್ರೆ ಫೈನಲಿಸ್ಟ್ ಎಷ್ಟು ಮಾಡ್ಬೋದು? 96 ಒಳಗಡೆ ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ 96 ಒಳಗಡೆ ಆಗಿಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡಿರಿ. ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಯೂಟ್ಯೂಬ್ ಚಾನಲ್ಲಿ. 96 ಒಳಗಡೆ ಕಟ್ಟಿಟ್ಟ ಬುತ್ತಿ ನಿಮ್ದೆಲ್ಲರದು 96 ಒಳಗಡೆ ಕಂಪ್ಲೀಟಾಗಿ ಯಾವುದೇ ಸಮಸ್ಯೆ ಬೇಡ. ನಾನ್ HKದಲ್ಲಿ ಅಂತೂ ಈಸಿ. ಹೌದಾ, ಅವ್ನು ಹೆಂಗನ ಆಯ್ಕೆ ಮಾಡಿದ್ರು ಸಹ 96 ಒಳಗಡೆ ಎಲ್ಲರದು ಆಯ್ಕೆ ಮಾಡೇ ಮಾಡ್ತಾನೆ. ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಹೌದಾ, ಇದು ಬಂದುಬಿಟ್ಟು ಯಾವುದಿದು? ನಾನ್ HKದು. ಟೋಟಲ್ ಆಗಿ ಇದು ಬಂದುಬಿಟ್ಟು ನಮಗೆ ನಾನ್ HKದು. ಹೌದಾ, ಹಾಗಿದ್ರೆ ನಾವು HK ಕಡೆಗೆ ಹೋಗೋಣ ಈಗ. ಹೌದಾ, ಇದು ನಾವು ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ನಮ್ಮದು HKದು. ಇಲ್ಲಿ HKದವ್ರಿಗೆ ಬಹಳ ಸಮಸ್ಯೆ ಆಗ್ತಿದೆ. ಎದಕ್ಕಪ್ಪ ಸಮಸ್ಯೆ ಅಂದರೆ, ಟೋಟಲ್ ಪೋಸ್ಟ್ ಬಂದುಬಿಟ್ಟು ನಮಗೆ ಕೇವಲ 29 ಪೋಸ್ಟ್ಗಳು. ರೂರಲ್ ಅವ್ರಿಗೆ ಹೇಳೇಬೇಡ್ದು ಅದು ಕತೆ ಎಷ್ಟು ಕಟ್ ಆಫ್ ಆಗ್ತದೆ ಅಂತೇಳಿ. ಹೌದಾ, ರೂರಲ್ ಅವ್ರಿಗೆ ಬಹಳಷ್ಟು ಕಟ್ ಆಫ್ ಆಗ್ತದೆ. ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು ನಮಗೆ ಕೇವಲ 29 ಪೋಸ್ಟ್ಗಳು. ಪಾಸ್ ಆಗಿದ್ದೆಷ್ಟು? 145. ಟೋಟಲ್ ಪಾಸ್ ಆಗಿದ್ದೆಷ್ಟು? 145. ಹೌದಾ, ಹಾಗೆ ಸಮಸ್ಯೆ ಏನಾಗ್ತದೆ ಇಲ್ಲಿ? ಕಟ್ ಆಫು ಹೈ ಲೆವೆಲ್ಗೆ ನಿಂದಿರ್ತದೆ. ಇದಂತೂ ಕಟ್ಟಿಟ್ಟ ಬುತ್ತಿ. ಹೌದಾ, ಫಸ್ಟಿಗೆ ನಾವು SC ST ಅವರಿಗೆ 97 ಮಾಡಿ ಎಕ್ಸ್ಪೆಕ್ಟಿವ್, ಆದರೆ 97ಕ್ಕಿಂತ ಒಳಗಡೆ ಇದ್ದರೆ ಸಹ ಸಾಕು. ರೂರಲ್ ಅವರಿಗೆ ST SCಗೆ 97 ಒಳಗಡೆ ಇದ್ದರೆ ಕಂಪಲ್ಸರಿ ಕಟ್ಟಿಟ್ಟ ಬುತ್ತಿ ನಿಮ್ಮದು ಜಾಬ್. ಹೌದಾ, OBC ಅವರಿಗೆ 98 ಎಕ್ಸ್ಟ್ರಾ ಪಾಯಿಂಟ್ ಆಗ್ಬೋದು, ಬಟ್ 99 ಆಗಂಗಿಲ್ಲ. 98 ಎಕ್ಸ್ಟ್ರಾ ಪಾಯಿಂಟ್ ಆಗ್ಬೋದು, ಬಟ್ 99 ಆಗಂಗಿಲ್ಲ. ಅದ್ರ ಒಳಗಡೆ ಇದ್ದವ್ರಿಗೆ, ರೂರಲ್ಗೆ ಆಗಿರ್ಬೋದು, ಗ್ರಾಮೀಣ ಮಾದರಿ ಆರಾಮ್ಸೆ ಆಗ್ತಾರೆ ಈಸಿಯಾಗಿ, ಯಾವುದೇ ಸಮಸ್ಯೆ ಇಲ್ಲ. ಹೌದಾ, ಮತ್ತು ಜನರಲ್ ಮತ್ತು OBC 3A 2B ಅವರೆಲ್ಲರಿಗೂ ಸಹ 98 ಒಳಗಡೆ ಯಾರ್ಯಾರು ಇರ್ತದೆ ಅವರೆಲ್ಲದು ಕಟ್ಟಿಟ್ಟ ಬುತ್ತಿ. ನಿಮ್ಮ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರ್ತದೆ. ಅದನ್ನು ಯಾರು ತಪ್ಸೋಕ್ಕೆ ಇಲ್ಲೇ ಚಾನ್ಸೇ ಇಲ್ಲ. ಹೌದಾ, ಎದಕ್ಕಪ್ಪ ಅಂತಂದರೆ ಟೋಟಲ್ ಪೋಸ್ಟ್ಗಳು 29. ಕೇವಲ ಪಾಸ್ ಆದ ಅಭ್ಯರ್ಥಿಗಳೆಷ್ಟು? 145. ಕಟ್ ಆಫ್ ಇದಕ್ಕೆ ಎಷ್ಟು ತೆಗ್ದಾನಂತ ತಿಳ್ಕೊಂಡ್ರಿ? 96 97 ತನಕ ತೆಗ್ದಾನ ಫಿಸಿಕಲಿಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಷ್ಟು ಹುಡುಗರು ಒಂದು ವೇಳೆ ಫೈನಲ್ ಮೆರಿಟ್ ಲಿಸ್ಟ್ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಅಲ್ಲಿ ಅವರು ಕಾಗದ ಪತ್ರಗಳು ಸರಿಯಾಗಿರೋಂಗಿಲ್ಲ. ಡಾಕ್ಯುಮೆಂಟ್ಸಲ್ಲಿ ಅದರಲ್ಲಿ ಇದರಲ್ಲಿ ಏನಾಗಿರ್ತಾವ, ಎಲ್ಲ ಹುಡುಗರದು ಸ್ವಲ್ಪ ಕಡಿಮೆ ಆಗಿರ್ತದೆ. ಆದ ಕಾರಣದಿಂದ ಬಹಳಷ್ಟು HKದಲ್ಲಿ ಹುಡುಗರಿಗೆ 98
ಪಾಯಿಂಟ್ ಎಕ್ಸ್ಟ್ರಾ ಆಗ್ಬೋದು ಹೊರತು ಒಂದು ಅಂಕ 99 ಆಗೋಕ್ಕೂ ಚಾನ್ಸೇ ಇಲ್ಲ. ಅಷ್ಟು ಒಳಗಡೆ ಯಾರ್ಯಾರಿದೆ ಕಂಪ್ಲೀಟಾಗಿ ನಿಮ್ಮದು ಹಾಗೆ ಆಗುತ್ತೆ, ಇದ್ರ ಬಗ್ಗೆ ಸಂಶಯನೇ ಬೇಡ. ಹೌದಾ, ಅರ್ಥ ಆಯ್ತಾ? ಈಸಿಯಾಗಿ ಇದು ಬಂದುಬಿಟ್ಟು ಎಚ್ ಕೆದು, ಇದು ಹೌದಾ ಎಚ್ ಕೆದು. ನಾನ್ ಎಚ್ ಕೆದು ಅದೇ ರೀತಿ ನಿಮ್ಗೆ ಗೊತ್ತದ. ನಾನ್ ಎಚ್ ಕೆದಲ್ಲಿ ಟೋಟಲ್ ಪೋಸ್ಟ್ಗಳು ಬಂದುಬಿಟ್ಟು 506, ಪಾಸ್ ಆಗಿದ್ದು 4530. SC ST ಇದ್ರ ಒಳಗಡೆ ಇದ್ದರೆ ಸಾಕು. SC ಅವರಿಗೆ, ಜನರಲ್ ಅವರಿಗೆ, ಆಲ್ 2V OBC ಎಲ್ಲರಿಗೆ ಸಹ 96 ಇದ್ದರೆ ಆಯಿತು, ಪಾಸ್ ಆಗ್ತಿರೋದ್ರೆ ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಸಹ 4530 ಇದೆ, ಹೇಗೆ ಆಗುತ್ತೆ? ಅವರೆಲ್ಲರಿಗೂ ಸಾಮಾನ್ಯವಾಗಿ ನಿಮಗೆಲ್ಲ ತಿಳಿದಿರ್ಬೋದು. ಇದಕ್ಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸಲ್ಲಿ ಇದರಲ್ಲಿ ಏನಾಗಿರ್ತದೆ, ಸ್ವಲ್ಪ ಗೊಂದಲ ಆಗೋದ ಕಾರಣ ಆಲ್ಮೋಸ್ಟ್ ಏನಿಲ್ಲಪ್ಪ ಅಂತಂದರೆ ಒಂದು 35% ಹುಡುಗರು ಏನಾಗ್ತಾರೆ, ಫೇಲ್ ಆಗ್ತಾರೆ. ಅವರೆಲ್ಲರೂ ಕ್ಯಾಲ್ಕುಲೇಷನ್ ಮಾಡಿದ ನಂತರ 96 ಒಳಗಡೆ ಹಬ್ಬ ಅಂದರೆ 97 ತನಕ ಹೋಗಿಲ್ಲ, ಅದ್ರ ಪಾಯಿಂಟ್ ಒಳಗಡೆನೇ ಎಲ್ಲರೂ ಸಂಕ್ಷಿಪ್ತವಾಗಿ ಆಗುತ್ತೆ. ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ನಾನು ತಿಳಿಸೋದಿತ್ತು, ತಿಳಿಸಿನಿ. ಹೌದಾ, ಮತ್ತು ಎಲ್ಲರೂ ಏನು ಕೇಳ್ತಿದ್ರು, ಸರ್ ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಿದ್ರು. ಏನು ಲೀಸ್ಟ್ ಯಾವಾಗ ಬರುತ್ತೆ ಸರ್, ನಮ್ಮ ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ ಸರ್, ಯಾವಾಗ ಬಿಡ್ತಾರೆ ಸರ್? ಅವ್ರು ಬಿಟ್ಟಾಗ ಬಿಡ್ತಾರಪ್ಪ, ನಿಮ್ಗೆ ಎದಕ್ಕಷ್ಟು ಆತರ? ಬಿಟ್ಟಾಗ ಅವರಂತ ಇಟ್ಕೊಂಡು ಕುಂದ್ರಂಗಿಲ್ಲ, ಕಂಪಲ್ಸರಿ ಬಿಡಲೇಬೇಕು. ಈ ತಿಂಗಳ 20 ಒಳಗಡೆ ಬಿಡಲೇಬೇಕು. ಹೆಚ್ಚಾಗ್ಬೋದು, ಕಡಿಮೆ ಆಗ್ತಾ ಅಂತ ಇಲ್ಲ, ಬಿಡಲೇಬೇಕು. ಬಿಟ್ಟಾಗ ಬರುತ್ತೆ. ಇಷ್ಟು ದಿನ ಕಾಯ್ದ್ರಂತ ಕೇವಲ ಇನ್ನು 10 ದಿನ, ಒಂದು ತಿಂಗಳ ಕಾಯೋಕ್ಕೆ ನಿಮ್ಗೆ ಏನು ಕಷ್ಟ ಆಗುತ್ತದೆ? ಇಷ್ಟು ದಿನ ಕಾಯ್ದಿರಿ, ನಿಮ್ಮ ಫೈನಲ್ ಲಿಸ್ಟ್ ಬಿದೆ, 96 98 ತನಕ ನಿಮ್ದು ಅಂಕಗಳು ಬಿದೆ. ಅಷ್ಟಿದ್ರೂ ಸಹ ನಿಮಗೆ ಇಷ್ಟ ಆ ಥರ ಅದು ಅಬ್ಬಬ್ಬ ಹೇಳ್ಬಾರ್ದು. ನಿಮ್ದು ಹಾಗೆ ಆಗುತ್ತೆ, ಖುಷಿ ಪಡ್ರಿ, ಸಂತೋಷ ಪಡ್ರಿ, ಹಾಗೆ ಆಗುತ್ತೆ. ಈ ತಂಡ ಇಲ್ಲ ಮುಂದಿನ ತಿಂಗಳ ಮತ್ತೆ ನೋಟಿಫಿಕೇಶನ್ ಕರ್ತಾನ. ಇದಕ್ಕಂದ್ರೆ ಬಹಳಷ್ಟು ವ್ಯಾಕೆನ್ಸಿಗಳು ಖಾಲಿ ಅವ. ಹೌದಾ, ಇಷ್ಟೆಲ್ಲ ತಿಳಿಸೋದಿತ್ತು ಈ ವಿಡಿಯೋದಲ್ಲಿ, ಸಂಕ್ಷಿಪ್ತವಾಗಿ ತಿಳಿಸಿನಿ. ಇನ್ನು ಯಾರು ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ನಿಮಗೆಲ್ಲ ಮಾಹಿತಿ ಸಿಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲಾಂದರೆ ಬೇಡ. ಎಲ್ಲರಿಗೂ ನಮಸ್ತೆ.